ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಮೊದಲ ಅಧ್ಯಾಯವಾದಂಥ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ ಅವರು ಬರೆದಿರುವಂಥ ಒಂದು ಸಣ್ಣ ಕಥೆಯನ್ನು ನಾವು ಕುರಿತು ಚರ್ಚೆ ಮಾಡ್ತಾ ಇದ್ವಿ. ಅಲ್ಲಿ ಬಹುಮುಖ್ಯವಾಗಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರಗಳೇನು ಅಂತಂದರೆ, ಬಸವಲಿಂಗ ಒಬ್ಬ ರೈತನಾಗಿದ್ದು ಅವನಲ್ಲಿರ್ತಕ್ಕಂತಹ ಸಮಸ್ಯೆಗಳೇನು, ಅವುಗಳಿಗೆ ಹೇಗೆ ತಾನು ಪರಿಹಾರವನ್ನು ಕಂಡುಕೊಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೆ. ಮತ್ತು ಅವನ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಬಸವಲಿಂಗನಿಗೆ ಅದು ಪುರುಸೊತ್ತಿಲ್ಲದೆ ಇರ್ತಕ್ಕಂತಹ ಕಾಲ. ಯಾಕೆ ಅಂತಂದರೆ ಅವನು ಆ ಕಾಲದಲ್ಲಿ ಉಳುಮೆಯನ್ನು ಮಾಡಬೇಕಾಗಿತ್ತು. ಅವನು ಮಳೆ ಆಶ್ರಿತ ಭೂಮಿಯನ್ನು ಹೊಂದ್ಕೊಂಡಿರೋದ್ರಿಂದ ಅವನಿಗೆ ಅದು ಪುರುಸೊತ್ತಿಲ್ಲದೆ ಇರ್ತಕ್ಕಂಥ ಕಾಲ. ಯಾಕೆ ಅಂತಂದರೆ ಗೆಯ್ಯುವುದನ್ನು 4 ದಿನ ತಡ ಮಾಡಿದರೆ ಆ ಕುಳ ನೆಲದಲ್ಲಿ ನಾಟೋದಿಲ್ಲ, ಅದು ಅವನ ಸಮಸ್ಯೆ ಆಗಿತ್ತು ಅನ್ನುವಂಥದ್ದು. ಆ ನೆಲದ ಬಗ್ಗೆ ಒಂದು ಸಮಸ್ಯೆ ಆದರೆ ಅದರ ಜೊತೆಗೆ ಮತ್ತೊಂದು ಸಮಸ್ಯೆ ಸೇರಿಕೊಂಡಿದೆ. ಏನು ಅಂತಂದರೆ ಎತ್ತುಗಳ ಸಮಸ್ಯೆ ಇದೆ. ನೋಡಿ, ಒಬ್ಬ ರೈತನಿಗೆ ನೆಲದು ಒಂದು ಕಡೆ ಸಮಸ್ಯೆ ಆದರೆ, ಮಳೆಯದು ನೀರಿನ ಒಂದು ಸಮಸ್ಯೆ ಆದರೆ, ಅದರ ಜೊತೆಗೇ ಸಮಸ್ಯೆಗಳು, ಸರಮಾಲೆಗಳು ಹೇಗೆ ಅವನನ್ನು ಬೆನ್ನತ್ತಿದೆ, ಅವನ ಹೆಗಲ ಮೇಲೆ ಕೂತಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನೋಡಿ, ಆ ಒಂದು ಎತ್ತುಗಳಲ್ಲಿ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲೆಗೆ ಬಿಡ್ತತೆ, ಎಷ್ಟು ಹೊಡೆದ್ರೂ ಕೂಡ ಹೇಳೋದಿಲ್ಲ, ಅಂತಹ ಒಂದು ಸಮಸ್ಯೆ. ಆದರೆ ಇನ್ನೊಂದು ಕೂಡ ಅದು ಹಾಗೆ ಬಿಡ್ತಕ್ಕಂತಹ ಕೆಲವು ಸೂಚನೆಗಳು ಕಂಡುಬರ್ತಾ ಇರೋದ್ರಿಂದ ಅದನ್ನು ಯಾರಿಗಾದರೂ ಕೂಡ ಆ 2 ಎತ್ತುಗಳನ್ನು ಯಾರಿಗಾದ್ರೂ ಒಬ್ಬರಿಗೆ ಸಾಟಿಯಲ್ಲಿಯೋ ಅಥವಾ ಕೊಟ್ಟು ಬೇರೆ ಎತ್ತುಗಳನ್ನು, ಹೊಸ ಎತ್ತುಗಳನ್ನು ತಗೋಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಆ ಆಲೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಮಗುವಿಗೆ ಮೈಯಲ್ಲಿ ಹುಷಾರಿಲ್ಲ, ಸರಿ ಇಲ್ಲ ಅನ್ನುವಂಥದ್ದು. ಹಾಗೆಯೇ ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತೇಳಿ ಸಿದ್ಧಲಿಂಗಿ ಆತನ ಹೆಂಡತಿ ಆಗಾಗ ಮತ್ತೆ ಪದೇ ಮಾತನಾಡೋ ಅಂಥದ್ದು. ಇವೆಲ್ಲವೂ ಕೂಡ ಅವನ ತಲೆ ಒಳಗಡೆ ಸೇರಿಕೊಂಡು ಅವನನ್ನು ಒಂದಿಷ್ಟು ವಿಚಲಿತಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ನೋಡಿ, ಆದರೆ ಮಗುವಿಗೆ ಕೆಮ್ಮು ವಾಸಿ ಆಗ್ತಾ ಇಲ್ಲ. ಇದರ ನಡುವೆ ಬಸವಲಿಂಗನಿಗೆ ಮತ್ತೊಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಏನು ಅಂತಂದರೆ ಅದು ಎಡಗಣ್ಣಿನ ನೋವು ಅನ್ನುವಂಥದ್ದು. ಈ ಎಡಗಣ್ಣಿನ ನೋವು ಕೂಡ ಅವನಲ್ಲಿ ಕಾಣಿಸ್ಕೊಂಡಾಗ ಅದು ನೋವು ಹೆಚ್ಚಾಗ್ತಾನೆ ಹೋಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದರೆ ಕಣ್ಣು ಅದು ಒಂದಿಷ್ಟು ಕೆಂಪುಗೆ ಆಗಲಿಲ್ಲ, ಆದರೆ ಕಣ್ಣಿನ ಸುತ್ತ ನೋವು ಮಾತ್ರ ಹೆಚ್ಚಾಗ್ತಾ ಇತ್ತು ಅನ್ನುವಂಥದ್ದು. ಈ ನೋವು ಬಲಗಣ್ಣಿನಲ್ಲಿರಲಿಲ್ಲ, ಮತ್ತು ಎಡಗಣ್ಣಿನಲ್ಲಿ ಮಾತ್ರ ಇತ್ತು ಅನ್ನುವಂಥದ್ದು. ಆದರೆ ಅದು ಸ್ವಲ್ಪ ಮಂಜಾಗುವಂಥದ್ದು, ಮಂದವಾಗುವಂಥದ್ದು ಅಂತ ಅನ್ನಿಸ್ತಾ ಇತ್ತು ಆಗಾಗ ಅವನಿಗೆ. ಆ ಕಾರಣಕ್ಕಾಗಿ ಅವನು ಸ್ವಲ್ಪ ಭಯಪಡುವಂತಹ ಕೆಲಸವನ್ನು ಮಾಡ್ದ. ಆದರೆ ಈ ಕಾರಣಕ್ಕಾಗಿ ಏನು ಮಾಡ್ತಾನೆ ಅಂತಂದರೆ, ನಗರದಲ್ಲಿರ್ತಕ್ಕಂತಹ ಯಾರೋ ಒಬ್ಬ ಪರಿಚಯ ಇರ್ತಕ್ಕಂಥ ವೈದ್ಯರಿಗೆ ಆತ ಹೋಗಿ ಏನು ಮಾಡ್ತಾನೆ, ತೋರಿಸ್ತಾನೆ. ಅವರಿಗೆ ಆ ನೋವು ಯಾಕೆ ಬಂದಿದೆ ಅಂತೇಳಿ ಅರ್ಥ ಆಗೋದಕ್ಕಿಂತ ತನ್ನ ಎಲ್ಲ ವೈದ್ಯಕೀಯ ಪವಾಡುಗಳನ್ನು ಅವನ ಮುಂದೆ ಬಿಚ್ಚಿಟ್ಟು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಒಂದಿಷ್ಟು ಲೇಹವನ್ನು ಕೊಡ್ತಾರೆ, ತಿನ್ನೋದಕ್ಕೆ ಔಷಧಿಯನ್ನು ಕೊಡ್ತಾರೆ. ನಂತರದಲ್ಲಿ ಹಲವು ದಿನ ಅದನ್ನು ತಗೊಳ್ತಾನೆ. ಕೊನೆಗೆ ಕಾವು ಕೊಟ್ಕೊಳ್ತಾನೆ, ಉಪ್ಪಿನ ಕಾವನ್ನೂ ಕೂಡ ಕೊಟ್ಕೊಂಡ. ಆದರೆ ಕಣ್ಣಿನ ನೋವು ಮಾತ್ರ ಯಾವ ಕಾರಣಕ್ಕೂ ಕೂಡ ವಾಸಿ ಆಗಲಿಲ್ಲ ಅನ್ನುವಂಥದ್ದು. ಆದರೆ ಬಸವಲಿಂಗನಿಗೆ ಈ ಕಾರಣಕ್ಕಾಗಿ ಸ್ವಲ್ಪ ಒಂದಿಷ್ಟು ಸಿಟ್ಟು ಬಂತು. ಅದು ಆತನ ಕಲ್ಪನೆ. ಒಂದು ರೀತಿಯ ಬಸವಲಿಂಗಿಗೆ ಈ ವಿಚಾರವನ್ನು ಹೇಳಿದಾಗ ಬಸವಲಿಂಗ ಅದನ್ನು ನಂಬದೇ ಹೋಗಿದ್ದಕ್ಕೆ ಒಂದಿಷ್ಟು ಅವನಿಗೆ ಸಿಟ್ಟು ಬಂದಂಥದ್ದು. ಅದೊಂದು ರೀತಿಯಲ್ಲಿ ಅವನು ಕಲ್ಪನೆ ಮಾಡಿಕೊಂಡೇ ಹೀಗೆ ಕಲ್ಪನೆಯನ್ನು ಮಾಡಿಕೊಂಡೇ ಮಾತನಾಡ್ತಾ ಇದ್ದಾನೆ ಅನ್ನುವ ರೂಪದಲ್ಲಿ ಮಾತಾಡೋದ್ರಿಂದ ಅವನಿಗೆ ಒಂದಿಷ್ಟು ನೋವು ಉಂಟಾಯಿತು ಮನಸ್ಸಿಗೆ. ಹಾಗಾಗಿ ಒಂದು ರೀತಿ ಅಸಹಾಯಕತೆ ಅವನಲ್ಲಿ ಶುರುವಾಗ್ತಾ ಇರೋದ್ರಿಂದ ಕೆಲವರಲ್ಲಿ ತನ್ನ ಕಷ್ಟನ ತೋಡ್ಕೊಳ್ತಾನೆ, ತನ್ನ ನೋವನ್ನು ಹೇಳ್ಕೊಳ್ತಾನೆ. ಆದರೆ ಅವನ ತಲೆಯಲ್ಲಿ, ಅವನ ಮನಸ್ಸಿನಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಕೆಲವು ಅಂಶಗಳು ಯಾವುವು ಅಂದರೆ, ಅದು ಉಳುಮೆ ಮಾಡದೆ ಉಳಿದಿರುವಂತಹ ನೆಲ, ಮಗುವಿನ ಕಾಯಿಲೆ, ಇವೆಲ್ಲವೂ ಅವನಲ್ಲಿ ಗೌಣವಾಗತೊಡಗಿದವು. ಈ ಕಾರಣಕ್ಕಾಗಿ ನೋಡಿ, ಕರೆಕ್ಟಾಗಿ ಅವನು ಉಳುಮೆ ಮಾಡಬೇಕಾಗಿತ್ತು, ನೇಗಿಲು ಹೂಡಬೇಕಾಗಿತ್ತು ಭೂಮಿಯಲ್ಲಿ. ಆದರೆ ಈ ನೋವಿನ ಕಾರಣಕ್ಕಾಗಿ ಆತ ಭೂಮಿಯಲ್ಲಿ ನೇಗಿಲನ್ನು ಹೂಡಲಿಲ್ಲ. ಮತ್ತು ಮಗುವಿನ ಕಾಯಿಲೆ ಕಡೆಯಿಂದ ಅವನು ಒಂದಿಷ್ಟು ವಿಚಲಿತಗೊಂಡ. ಇವೆಲ್ಲವೂ ಅವನನ್ನು
ಕಾಟ ಕೊಡಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಂಥದ್ದು. ಯಾರೋ ಒಬ್ಬರು ಹೇಳಿದ್ರು ಅಲ್ಲಿ ಏನು ಅಂತಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಅಂತ ಇದ್ದಾರೆ, ಅಲ್ಲಿ ಹೋಗಿ ನೀವು ತೋರಿಸ್ರಿ, ಖಂಡಿತ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಆದರೆ ಸರ್ಕಾರಿ ಆಸ್ಪತ್ರೆ ಅಂತಂದರೆ ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ ಅಂತ ಅಂದ್ಕೊಂಡಿರುವ ಬಸವಲಿಂಗನಿಗೆ ಇದೊಂದು ನೋಡೋಣ, ಕೊನೆಯ ಪ್ರಯತ್ನ ಮಾಡೋಣ ಅಂತ ಅನ್ನಿಸ್ಬಿಡುತ್ತೆ ಒಂದು ಸಾರಿ. ಹಾಗಾಗಿ ಅವನೇನು ಮಾಡ್ತಾನೆ ಅಂತಂದ್ರೆ, ತಿಮ್ಮಪ್ಪನ ಬಗ್ಗೆ ಕೂಡ ಕೆಲವರು ಧೈರ್ಯ ತುಂಬಿದ್ರು, ಹೇಳಿದರು, ಖಾಸಗಿ ಹಾಸ್ಪಿಟ್ಲ ಹಣೆಬರಗಳನ್ನು ಅವನ ಮುಂದೆ ಬಿಚ್ಚಿಟ್ಟಿದ್ರು. ಹಾಗಾಗಿ ಅವನೇನು ಮಾಡ್ತಾನೆ ಅಂತಂದರೆ, ಸರ್ಕಾರಿ ಆಸ್ಪತ್ರೆ ತಿಮ್ಮಪ್ಪನ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಸುಮಾರು ಜನ ಸಾಲುಗಟ್ಟಿ ತಿಮ್ಮಪ್ಪನ ಹತ್ರ ನಿಂತಿರ್ತಾರೆ, ಸಾಲುಗಟ್ಟಿ ನಿಂತಿದ್ದರು ನೋಡಿ. ಎಲ್ಲರೂ ಕೂಡ ಅಲ್ಲಿ ಬಂದಿರತಕ್ಕಂಥವ್ರು ಬಡವರೇ. ಬಸವಲಿಂಗ ತನ್ನ ಸರದಿಗಾಗಿ ಕೂತ. ಸರದಿ ಬಂದಾಗ ಎದ್ದು ತಿಮ್ಮಪ್ಪನ ಹತ್ರ ಹೋಗ್ತಾನೆ. ತಿಮ್ಮಪ್ಪನ ಹತ್ರ ಎಲ್ಲ ತನ್ನ ಕಷ್ಟಗಳನ್ನು, ಪ್ರತಿಯೊಂದು ನೋವನ್ನು, ಮಲಗುವ ಎತ್ತುಗಳಿಂದ ಹಿಡಿದು ತನ್ನಲ್ಲಿರ್ತಕ್ಕಂತಹ ನೋವು, ನಿದ್ರೆ, ಇವೆಲ್ಲದರ ಸಮಸ್ಯೆಗಳನ್ನು ಕುರಿತು ಮಾತನಾಡ್ದ. ಅವನನ್ನು ಏನು ಮಾಡ್ತಾನೆ ಅಂದರೆ, ಅವ್ನು ಹೇಳಿದ ತಕ್ಷಣ ಪರೀಕ್ಷೆಯನ್ನು ಮಾಡ್ತಾರೆ. ಆದರೆ ತಿಮ್ಮಪ್ಪನ ವೈದ್ಯಕೀಯ ಚಟುವಟಿಕೆ ಹೇಗಿತ್ತು ಅಂತಂದರೆ, ಸೂಟಿಯಾದ ಬೆರಳುಗಳ, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು ನೋಡಿ. ಒಬ್ಬ ಡಾಕ್ಟರ್ಗಿರಬೇಕಾದಂತಹ ಚಾಕಚಕ್ಯತೆ, ಮನಸ್ಥಿತಿ, ಬುದ್ಧಿವಂತಿಕೆ ಅವೆಲ್ಲವೂ ತಿಮ್ಮಪ್ಪನಿಗಿದೆ. ಹಾಗಾಗಿ ಸೂಟಿಯಾದ ಬೆರಳುಗಳ ನೋಡಿ, ತುಂಬ ಚುರುಕಾದಂತಹ ಬೆರಳುಗಳು, ವಿಶ್ವಾಸ ತುಂಬಿದ ಮಾತುಗಳ ಡಾಕ್ಟರು, ತುಂಬ ವಿಶ್ವಾಸದಿಂದ ಮಾತನಾಡ್ತಾ ಇರುವಂತಹ ಡಾಕ್ಟರು. ಬಸವಲಿಂಗನ ದೃಷ್ಟಿಯ ಅಳತೆ, ಸ್ಪಷ್ಟತೆಯನ್ನು ನೋಡಿದರು. ಬಸವಲಿಂಗನ ದೃಷ್ಟಿಯ ಅಳತೆ, ಸೂಟಿಯಾದಂತಹ ಆತನ ಬೆರಳುಗಳು, ವಿಶ್ವಾಸ ತುಂಬಿದಂತಹ ಮಾತುಗಳು, ಇವೆಲ್ಲವನ್ನು ನೋಡಿದರು. ನೋವಿನ ಕಾರಣಕ್ಕಾಗಿ ಡಾಕ್ಟರು ತಿಮ್ಮಪ್ಪ ಹುಡುಕಿದರು. ಕೊನೆಗೆ ಒಂದು ಮಾತನ್ನು ಹೇಳಿದರು, ಇಂಪಾರ್ಟೆಂಟ್ ಮಾತಿದು, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪ್ರೇಷನ್ ಆಗಬೇಕು, ಪರವಾಗಿಲ್ವಾ ನೋಡಿ. ಒಂದು ಸರಿ ಹೋಗುತ್ತೆ ಅಂದ ತಕ್ಷಣ ಅವನಿಗೇನೋ ಒಂದು ವಿಶ್ವಾಸ ಬರುತ್ತೆ ರೋಗಿಗೆ, ಅವನು ಮೆಂಟಲಿ ಧೈರ್ಯವನ್ನು ತಗೊಳ್ತಾನೆ. ಹಾಗಾಗಿ ಒಬ್ಬ ಡಾಕ್ಟರು ಒಬ್ಬ ರೋಗಿಗೆ ಹೇಳಬೇಕಾಗಿರ್ತಕ್ಕಂತಹ ಮತ್ತು ತುಂಬಬೇಕಾಗಿರುವಂತಹ ಮನಸ್ಥಿತಿ ಯಾವುದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಹಾಗಾಗಿ ಬಸವಲಿಂಗ ಹಾಗೆ ಹೇಳಿದ ತಕ್ಷಣ ಅದು ಸರಿ ಆಗುತ್ತಾ ಅನ್ನುವಂತಹ ಒಂದು ದೃಷ್ಟಿಯಿಂದ ಆತ ನೋಡ್ತಾ ಇದ್ದಾನೆ ನೋಡಿ. ನೆಕ್ಸ್ಟು ಭಾಗವನ್ನು ನಾವು ನೋಡೋಣ. ನೆಕ್ಸ್ಟ್ ಭಾಗವನ್ನು ನೋಡೋಣ. ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ಒಬ್ಬ ಡಾಕ್ಟರ್ನ ಕೆಲಸ ಏನು ಅಂತಂದರೆ ವಿಶ್ವಾಸದಿಂದ ಮಾತನಾಡಬೇಕು ಫಸ್ಟು ಅನ್ನುವಂಥದ್ದು. ಹಾಗಾಗಿ ತಿಮ್ಮಪ್ಪ ವಿಶ್ವಾಸದಿಂದ ಮಾತನಾಡಿದರು. ಬಸವಲಿಂಗನಿಗೆ ಇದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡ. ಸಿದ್ಧಲಿಂಗಿ ಕೇಳಿದಾಗ ಡಾಕ್ಟರ್ ಹೆಸರನ್ನು ಮಾತ್ರ ಹೇಳಿದ. ಆದರೆ ಡಾಕ್ಟ್ರ್ ಯಾರು ಹೇಗೆ ಅಂತೇಳಿ ಆತ ಹೇಳಿಲ್ಲ. ವಿವರಗಳನ್ನು ತಿಳಿಸುವ ಉತ್ಸಾಹ ಅವನಲ್ಲಿ ಇರಲಿಲ್ಲ. ಮರುದಿನ ಅಕ್ಕೆ, ಇತ್ತಿಲು, ನೀರಿಡಿಯ ಕೆಲಸವನ್ನೆಲ್ಲ ಮುಗಿಸಿ ಆಸ್ಪತ್ರೆಗೆ ಹೊರಟ. ಆತ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ತನ್ನ ದನ ಕಟ್ಟುವಂತಹ ಜಾಗವನ್ನು ಸ್ವಚ್ಛಗೊಳಿಸಿ, ನೀರಿಡಿಯುವಂತಹ ಕೆಲಸವನ್ನು ಮುಗಿಸಿ ಆತ ಮತ್ತೆ ಆಸ್ಪತ್ರೆಗೆ ಹೊರಟ. ತಿಮ್ಮಪ್ಪ ಎಷ್ಟು ಒಳ್ಳೆಯವರೆಂದರೆ ಅವರು ಅವನಿಗಾಗಿ ಕಾಯುತ್ತಿದ್ದಂತಿತ್ತು. ಅಂದರೆ ಒಬ್ಬ ರೋಗಿಯ ನೋಡಿದಾಗ ವೈದ್ಯರ ಮುಖಭಾವ ಹೇಗಿರಬೇಕು ಅಂತಂದರೆ, ನನ್ನನ್ನು ಇವರು ತುಂಬ ಚೆನ್ನಾಗಿ ನೋಡ್ತಾರೆ ಮತ್ತು ಗುಣಪಡಿಸ್ತಾರೆ ಅನ್ನುವಂತಹ ಭಾವನೆಗಳು ಮುಖದಲ್ಲಿ ಕಾಣಬೇಕು ಅನ್ನುವಂಥದ್ದು ಲಂಕೇಶ್ ಅವರ ಒಂದು ಆಲೋಚನೆ. ಹಾಗಾಗಿ ಅವರು ಅವನ ನೋಡಿದ ತಕ್ಷಣ ಬಸವಲಿಂಗ ವೈದ್ಯರನ್ನ ತಿಮ್ಮಪ್ಪನ ನೋಡಿದ ತಕ್ಷಣ ನನಗಾಗಿ ಕಾಯ್ತಾ ಇದ್ದಾರೆ ಡಾಕ್ಟ್ರು ಅನ್ನುವ ಭಾವ ಅವರಲ್ಲಿ ಇತ್ತು ನೋಡಿ. ಬಸವಲಿಂಗನಲ್ಲಿ ಅವರಿಗೆ ಅವನಲ್ಲಿ ವಿಶೇಷ ಆಸಕ್ತಿ, ಪ್ರೀತಿ ಮೂಡಿದ್ದವು. ಅವನ ಹೊಲ, ಎತ್ತು, ಮಗು ಕೂಡ ಅವರಲ್ಲಿ ನಿಂತಿದ್ದವು ಅಂತಂದರೆ ಅವರ ಮನಸ್ಸಿನಲ್ಲಿ ಉಳ್ಕೊಂಡಿದ್ವು. ಅವನ ಹೇಳಿಕೊಂಡಂತಹ ಕಷ್ಟಗಳು, ಹೊಲದ ಸಮಸ್ಯೆ, ಎತ್ತಿನ ಸಮಸ್ಯೆ, ಮಗುವಿನ ಸಮಸ್ಯೆ ಅವೆಲ್ಲವನ್ನು ಹೇಳ್ಕೊಂಡ್ರ ಕಾರಣಕ್ಕಾಗಿ ವೈದ್ಯರ ಮನಸ್ಸಿನಲ್ಲಿ ಅವೆಲ್ಲವೂ ಉಳ್ಕೊಂಡಿದ್ವು. ಆ ಕಾರಣಕ್ಕಾಗಿ ಅವನನ್ನು ತುಂಬ ಗಮನ ಇಟ್ಟು ನೋಡ್ತಾ ಇದ್ರು. ಅನುಭವಿ ವೈದ್ಯರಾದ ತಿಮ್ಮಪ್ಪ ಬಸವಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ಗೆ ಸಿದ್ಧಗೊಳಿಸಿ ಬೇಗ ಆಪರೇಷನನ್ನು ಮುಗಿಸಿದರು. ಅವನ ಕೈ ಹಿಡಿದುಕೊಂಡು ಹೇಳಿದರು. ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ನೋಡಿ.
ನೋಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ಇದು ಆಪ್ರೇಷನ್ ಆದಮೇಲೆ ಸಹಜವಾಗಿ ಡಾಕ್ಟ್ರು ಅದರ ಪಥ್ಯವನ್ನು ಹೇಳುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಅದನ್ನು ತಿಮ್ಮಪ್ಪ ಬಸವಲಿಂಗನಿಗೆ ಹೇಳ್ತಾ ಇದ್ದಾನೆ, ಕೈ ಹಿಡ್ಕೊಂಡು ಹೇಳ್ತಾ ಇದ್ದಾನೆ, ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ಪ್ರೀತಿ ತುಂಬಿದ ಮಾತುಗಳಿಂದ ಹೇಳ್ತಾ ಇದ್ದಾನೆ. ಕೆಲವು ಡಾಕ್ಟ್ರು ಜೋರು ಮಾಡಿ ಹೇಳ್ತಾರೆ, ಕೆಲವು ಡಾಕ್ಟ್ರು ಜೋರು ಮಾಡಿ ಹೇಳ್ತಾರೆ. ಆದರೆ ತಿಮ್ಮಪ್ಪ ಹಾಗಲ್ಲ, ಕೈ ಹಿಡ್ಕೊಂಡು ಹೇಳ್ತಾ ಇದ್ದಾನೆ. ನೀನು 2 ವಾರ ತಲೆಗೆ ನೀರನ್ನು ಸೋಂಕಿಸಬಾರದು. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ನೀರು ಏನಾದರೂ ಹಾಕಿದರೆ ಅಂತಂದರೆ ಕಣ್ಣು ಕೆಟ್ಟು ಹೋಗುವಂತಹ ಅಪಾಯ ಇದೆ. ದಯವಿಟ್ಟು ಇದನ್ನು ಸರಿಯಾಗಿ ನೀನು ನೆನಪಿಟ್ಕೋ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಬಸವಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತು. ಬಸವಲಿಂಗನಲ್ಲೂ ಯಾಕೆ ಒಬ್ಬ ಮನುಷ್ಯ ಯಾವಾಗ ತುಂಬ ಆತ್ಮವಿಶ್ವಾಸದಿಂದ ಮಾತನಾಡ್ತಾನೆ, ಅದು ಡಾಕ್ಟರೇ ಆಗಲಿ ಅಥವಾ ಮತ್ತೊಬ್ಬರೇ ಆಗಲಿ, ಅವನ ಬಗ್ಗೆ ಒಂದಿಷ್ಟು ಪ್ರೀತಿ ವಿಶ್ವಾಸಗಳು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಸಹಜವಾಗಿ ಮನುಷ್ಯ ಮತ್ತೊಬ್ಬರನ್ನು ಮಾತನಾಡಿಸುವಾಗ ಕೂಡ ಹಾಗೆ ಮಾತನಾಡಿಸ್ಬೇಕು. ಯಾಕೆ ಅಂತಂದರೆ ಪ್ರೀತಿ ವಿಶ್ವಾಸಗಳನ್ನು ಮಾತಾಡಿಸೋದ್ರಿಂದ ಬಾಂಧವ್ಯಗಳು, ಮನುಷ್ಯ ಸಂಬಂಧಗಳು ಇನ್ನು ಹೆಚ್ಚಾಗ್ತವೆ ಹೊರತುವ ಕಡಿದುಕೊಳ್ಳೋದಿಲ್ಲ. ಭಾಳ ಜನ ಮಾತನಾಡಿಸಿದರೆ ಏನು ಕಳ್ಕೊಂಡು ಬಿಡ್ತೀವೋ ಅಥವಾ ಏನು ನಷ್ಟ ಆಗಿಬಿಡುತ್ತೋ ಅನ್ನುವ ಆಲೋಚನೆಯನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ಹಾಗೆ ಮಾಡುವಂಥದ್ದು ತಪ್ಪು. ಡಾಕ್ಟರ್ ತಿಮ್ಮಪ್ಪ ಇಲ್ಲಿ ಬಸವಲಿಂಗನನ್ನು ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಮಾತನಾಡಿಸಿರುವ ಕಾರಣಕ್ಕಾಗಿ ಬಸವಲಿಂಗನಲ್ಲಿಯೂ ಕೂಡ ಆ ಥರದ ಅವ್ರ ಬಗ್ಗೆ ಒಂದು ಗೌರವ ಪ್ರೀತಿ ಬೆಳೆದಿದೆ ಅನ್ನುವಂಥದ್ದು. ಹಾಗಾಗಿ ಅವನಲ್ಲೂ ಕೂಡ ಒಂದು ವಿಚಿತ್ರವಾಗಿರ್ತಕ್ಕಂಥ ಪ್ರೀತಿ ಬೆಳೆದಿತ್ತು. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಲಿಂಗಿ ದೊಡ್ಡ ರಾದ್ಧಾಂತವನ್ನು ಎಬ್ಬಿಸಿದ್ದಳು. ಆತ ಮನೆಗೆ ಹೋದ್ಮೇಲೆ, ಹಾಸ್ಪಿಟ್ಲಿಂದ ಮನೆಗೆ ಹೋದ್ಮೇಲೆ ದೊಡ್ಡ ರಾದ್ಧಾಂತವನ್ನು ಎಬ್ಬಿಸಿದಳು. ಯಾಕೆ ಅಂದರೆ ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತು. ತಿಮ್ಮಪ್ಪ ಆತ ಒಲೆಯರು ಅಂತೇಳಿ ಹೇಗೋ ಸಿದ್ಲಿಂಗಿಗೆ ಗೊತ್ತಾಗಿತ್ತು. ಆ ಕಾರಣಕ್ಕಾಗಿ ಆಕೆ ಏನು ಮಾಡ್ತಾಳೆ ಅಂತಂದರೆ ರಾದ್ಧಾಂತ ಮಾಡಿದ್ಲು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ತಿಳಿಯಿತೆಂದು ಬೆರಗಾದ. ಆಶ್ಚರ್ಯ ಆಗ್ಬಿಡ್ತವನಿಗೆ, ನನಗೆ ವಿಚಾರ ಗೊತ್ತಿಲ್ಲ, ಆಕೆಗೆ ಹೆಂಗೆ ಗೊತ್ತಾಯಿತು ಅಂತೇಳಿ ಆಶ್ಚರ್ಯ ಆಗಿಬಿಡ್ತವನಿಗೆ. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸಿಕೊಳ್ಳತೊಡಗಿತು. ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಹೊಯ್ದಂತೆ ಕಾಣಿಸಿಕೊಂಡಿತು. ಅವನು ಒಂದು ರೀತಿ ಬೇರೆ ಥರದಲ್ಲಿ, ಬೇರೆ ಜಾತಿ ಪ್ರಜ್ಞೆ ಅನ್ನುವಂಥ ತಲೆ ಒಳಗಡೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತು. ಅವನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ, ತನ್ನನ್ನು ಮುಟ್ಟುವ ಮುನ್ನ ಅವರು ಜಾತಿ ಯಾವುದು ಅಂತ ಹೇಳಬೇಕಾಗಿತ್ತು ಅಂತ. ನೋಡ್ರಿ, ಒಬ್ಬ ಡಾಕ್ಟರು ಕೂಡ ಇವತ್ತು ಎಂತಹ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳುವಂತಹ ಕೆಲಸ ಆಗಿದೆ ಅಂತಂದರೆ, ಅವನ ಜಾತಿ ಹೇಳಿ ಅವನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನುವಂಥ ಆಲೋಚನೆ. ಲಂಕೇಶ್ ಅವರು ಸುಮ್ಮನೆ ಇದನ್ನು ಕಟ್ಟಿಕೊಡ್ತಾ ಇಲ್ಲ. ಈಗಲೂ ಕೂಡ ಆಧುನಿಕ ಸಮಾಜದಲ್ಲಿ, ವಿಜ್ಞಾನ ಬೆಳೆದಿರುವಂತಹ ಈ ಸಮಾಜದಲ್ಲೂ ಕೂಡ ಅನೇಕ ಮಹಾತ್ಮರು ಅದರ ವಿರುದ್ಧವಾಗಿ ಬಸವಣ್ಣಂಥವರು ಹೋರಾಟ ಮಾಡಿ ಕ್ರಾಂತಿ ಮಾಡಿದ್ದಾಗಲೂ ಕೂಡ ಈ ಸಮಾಜ ಜಾತಿ ವ್ಯವಸ್ಥೆಯನ್ನು ಬಿಟ್ಟು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇಲ್ವಲ್ಲ. ಹಾಗಾಗಿ ಇಲ್ಲಿ ಆ ಪ್ರಜ್ಞೆ ಅನ್ನುವಂಥದ್ದು ಸಮಾಜದಲ್ಲಿ ಇನ್ನೂ ಇದೆ ಅನ್ನೋದನ್ನು ಬಸವಲಿಂಗನ ಮೂಲಕ ಹೇಳುವಂತಹ ಕೆಲಸವನ್ನು ಇಲ್ಲಿ ಲಂಕೇಶ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಬಸವಲಿಂಗ ಆಲೋಚನೆ ಮಾಡ್ತಾ ಇದ್ದಾನೆ, ಇವರು ನನ್ನನ್ನು ಮುಟ್ಟೋದಕ್ಕಿಂತ ಮುಂಚೆ ತಮ್ಮ ಜಾತಿಯನ್ನು ಹೇಳ್ಬೋದಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಅಂಥ ಯೋಚನೆ ಕೆಟ್ಟದ್ದೆಂದು ಬೈದುಕೊಂಡ. ಆದರೆ ಮತ್ತೊಮ್ಮೆ ಅವನು ಏನು ಮಾಡ್ತಾನೆ ಅಂತ ಹೀಗೆ ಆಲೋಚನೆ ಮಾಡಿರ್ತಕ್ಕಂಥವನು ಇದು ಕೆಟ್ಟದು ಅಂತೇಳಿ ಅನಿಸಿ ಮತ್ತೆ ಬೈಕೊಳ್ತಾ ಇದ್ದಾನೆ ಅವನಿಗವನೇ. ತನ್ನ ಆಳ್ತನದಲ್ಲಿ ಏನೂ ಕಮ್ಮಿಯಾದಂತೆ ಬಸವಲಿಂಗನಿಗೆ ಅನ್ನಿಸಿತು. ತನ್ನ ಆಳ್ತನದಲ್ಲಿ ಏನೂ ಕಮ್ಮಿಯಾದಂತೆ ಅಂದರೆ ತಿಮ್ಮಪ್ಪನ ಬಗ್ಗೆ ಅಥವಾ ಜಾತಿ ವ್ಯವಸ್ಥೆ ಬಗ್ಗೆ ಹೀಗೆ ಆಲೋಚನೆ ಮಾಡಿಬಿಟ್ಟಿನಲ್ಲ ನಾನು ಅಂತ ಆಲೋಚನೆ ಮಾಡೋದ್ರಿಂದ ಅವನಿಗೆ ಅನ್ನಿಸ್ತು, ತನ್ನ ವ್ಯಕ್ತಿತ್ವದಲ್ಲಿ ಏನೋ ಒಂದು ನನಗೆ ಏನಾಯ್ತು ಅಂದರೆ ತಪ್ಪಾಯಿತು, ನಾನು ಮಾತನಾಡಿದ್ದು ಅಥವಾ ಹಿಂಗೆ ಆಲೋಚನೆ ಮಾಡಿದ್ದು ತಪ್ಪಾಗ್ಬಿಡ್ತಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಇದರಿಂದ ನೊಂದುಕೊಂಡ. ಇದರಿಂದ ಆತ ಈಗ ಆಲೋಚನೆ ಮಾಡಿಬಿಟ್ನಲ್ಲ ಅಂತೇಳಿ ನೊಂದ್ಕೊಬಿಟ್ಟ. ಅಂದರೆ ಭಾಳಷ್ಟು ಮನುಷ್ಯರು ತಾವು ಮಾಡಿರ್ತಕ್ಕಂತಹ ಯಾವಾಗ ಬಸವಲಿಂಗನಿಗೆ ತಿಮ್ಮಪ್ಪನ ಬಗ್ಗೆ ಒಂದಿಷ್ಟು
ಯೋಚನೆ ಮಾಡ್ದ. ಅದು ತಪ್ಪು ಅಂತ ಅನ್ನಿಸ್ತು ಆತನಿಗೆ. ತನ್ನ ಆಳ್ತನದಲ್ಲಿ ಏನು ಕಮ್ಮಿ ಆಯಿತು ಅಂತ ಅನ್ನಿಸ್ತು ಆತನಿಗೆ. ಹಾಗಾಗಿ ಆತ ಅಂದ್ಕೊಳ್ತಾ ಇದ್ದಾನೆ, ತನ್ನ ಆಳ್ತನದಲ್ಲಿ ಏನು ಕಮ್ಮಿಯಾದಂತೆ ಅನಿಸಿ ಆತ ತನ್ನನ್ನು ತಾನು ಬೈಕೊಂಡ. ಇದರಿಂದ ನೊಂದುಕೊಂಡಂತಹ ಆತ ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು, ಹೇಳ್ಕೊಡೋದೆಂದು ತೀರ್ಮಾನಿಸಿದ. ಯಾರಿಗೂ ಕೂಡ ಇದನ್ನು ಹೇಳಬಾರ್ದು ಅಂತೇಳಿ ಸಿದ್ಧಲಿಂಗಿ ಕೂಡ ಇದನ್ನು ಒಪ್ಪಿದಳು. ಸೂತಕವನ್ನು ಪರಿಹರಿಸಲು ಬಸವಲಿಂಗ ಮೈ ತೊಳೆದುಕೊಳ್ಳಬೇಕು. ಸೂತಕ ಅಂದರೆ ಅವನು ಡಾಕ್ಟರು ವಲಯನಾಗಿರೋದ್ರಿಂದ ಅದೊಂದು ಸೂತಕ ಆಗಿದೆ, ಮೈಲಿಗೆ ಆಗಿದೆ. ಆ ಮೈಲಿಗೆಯನ್ನು ಈಗ ಬಸವಲಿಂಗ ಪರಿಹರಿಸಬೇಕು ಅಂತಂದರೆ ಆತ ಮೈ ತೊಳ್ಕೋಬೇಕು ಅನ್ನುವಂಥದ್ದು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಸಿದ್ಧಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿದಳು. ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರನ್ನು ಹಾಕಿ ಸ್ನಾನವನ್ನು ಮಾಡಿಸಿದಳು. ಇಲ್ಲಿ ನೋಡಿ, ವೈಜ್ಞಾನಿಕವಾಗಿ ಬದುಕಬೇಕಾದಂತಹ ನಾವುಗಳು ಸಾಮಾಜಿಕವಾದಂತಹ ಒಂದು ಜಾತಿ ವ್ಯವಸ್ಥೆಯ ಜಾತಿ ವ್ಯವಸ್ಥೆಯ ಒಳಗಡೆ ನಾವು ಒಳಸುಳಿಯಲ್ಲಿ ಸಿಲುಕಿಕೊಂಡು ನಾವು ಒಂದಿಷ್ಟು ಬದುಕಿನ ಆಲೋಚನೆಗಳನ್ನು ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ತನ್ನ ಸಿದ್ಧಲಿಂಗಿ ಕೂಡ ಮಾಡ್ತಾ. ಇದು ಆಕೆಗೆ ಜಾತಿ ಪ್ರಜ್ಞೆ ಅನ್ನುವಂತಹ ಮೌಢ್ಯತೆ ಇದೆಯೋ ಹೊರತು ವೈಜ್ಞಾನಿಕವಾಗಿರ್ತಕ್ಕಂಥ ಆಲೋಚನೆ ಆಕೆಗೆ ಇಲ್ಲ ಅನ್ನುವಂಥದ್ದು. ಹಾಗೆ ನೋಡಿ, ಮತ್ತೆ ಹಾಗಾಗಿ ಆ ಕಾರಣಕ್ಕಾಗಿಯೇ ಆಕೆ ಸಿದ್ಧಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನವನ್ನು ಮಾಡಿಸಿದ್ಲು. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು 2 ದಿನ ನೋವಿನಿಂದ ಮುಕ್ತವಾಗಿದ್ದು ಮೂರನೆಯ ದಿನದಿಂದ ತುಡಿಯತೊಡಗಿತ್ತು. ಮತ್ತೆ ಅದು 2 ದಿನ ನೋವಿನಿಂದ ಸ್ವಲ್ಪ ಆರಾಮಾಗಿತ್ತು. ಆದರೆ 3ನೇ ದಿನ ಮತ್ತೆ ಅದು ಏನಾಗ್ತದೆ, ನೋವು ತುಡಿಯತೊಡಗಿತ್ತು. ಅಂದರೆ ಮತ್ತೆ ಅದು ನೋವು ಪ್ರಾರಂಭ ಆಯಿತು. ಮತ್ತೆ ನೋವು ಶುರುವಾಯಿತು. ಈಗ ಬಸವಲಿಂಗ ಇಕ್ಕಟ್ಟಿಗೆ ಪಶ್ಚಾತ್ತಾಪಕ್ಕೆ ಸಿಕ್ಕಿಕೊಂಡ. ಸುಳ್ಳು ಹೇಳಲಾರದ ಬಸವಲಿಂಗ 1 ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರತೊಡಗಿದ. ಅಂದರೆ ಬಸವಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪ ಹೇಳಿದ್ದೇನು ಅಂತಂದರೆ, ಇದು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆ, ನೀನು 2 ವಾರ ಸ್ನಾನವನ್ನು ಮಾಡೋ ಹಾಗಿಲ್ಲ, ನೀರು ಮುಟ್ಟಿಸೋ ಹಾಗಿಲ್ಲ ಅಂತ ಹೇಳಿದರು. ಆದರೆ ಇಲ್ಲಿ ಸಿದ್ಧಲಿಂಗಿ ರಾದ್ಧಾಂತವನ್ನು ಮಾಡಿ ಮೈಲಿಗೆ ಆಗಿರ್ತಕ್ಕಂಥದ್ದನ್ನು ಅಥವಾ ಅದು ಒಂದು ಸೂತಕ ಆಗಿರ್ತಕ್ಕಂಥದ್ದನ್ನು ತೊಳಿಬೇಕು ಅನ್ನುವ ಕಾರಣಕ್ಕಾಗಿ ಕಣ್ಣನ್ನು ಬಿಟ್ಟು ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದಾಳೆ, ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡಿಸಿದ್ದಾಳೆ. ಆದರೆ 2 ದಿನ ನೋವು ವಾಸಿ ಆಗಿದ್ರೂ ಕೂಡ 3ನೇ ದಿನ ಮತ್ತೆ ನೋವು ಪ್ರಾರಂಭ ಆಯಿತು. ಆದರೆ ಈಗ ಇಕ್ಕಟ್ಟಿಗೆ ಸಿಲುಕೊಂಡ. ಯಾಕೆ ಅಂತಂದರೆ ತಿಮ್ಮಪ್ಪನ ಹತ್ರ ಹೋಗೋ ಆಗಿಲ್ಲ. ಹೋದರೆ ಆತ ಸ್ನಾನ ಮಾಡಿದ್ಯಾ ಅಂತ ಕೇಳ್ತಾನೆ, ಡಾಕ್ಟ್ರ್ ಕೇಳ್ತಾರೆ, ಅದಕ್ಕೆ ಉತ್ತರ ಇಲ್ಲ ಇವನ ಹತ್ರ. ಹಾಗಾಗಿ ಅವನೇನು ಮಾಡ್ದಂತಂದರೆ ಆ ಡಾಕ್ಟ್ರನ್ನ ಬಿಟ್ಟು ಬೇರೆ ಡಾಕ್ಟ್ರುಗಳ ಹತ್ರ ಹೋಗಿ ಕಣ್ಣನ್ನು ತೋರಿಸ್ದ. ಮತ್ತು ಆ ವಿಚಾರಗಳನ್ನು ಕೂಡ ಹೇಳ್ತಾರೆ. ಆದದ್ದು ಹೇಳಿದ, ಈ ಹಿಂದೆ ಆಗಿರ್ತಕ್ಕಂಥದ್ದೆಲ್ಲದನ್ನು ಕೂಡ ಆತ ವಿವರಿಸಿದ. ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲಿಲ್ಲ. ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ. ಮತ್ತೆ ತಿಮ್ಮಪ್ಪನ ಬಳಿಗೆ ಹೋಗ್ತಾ ಇದ್ದಾನೆ, ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋಗ್ತಾ ಇದ್ದಾನೆ. ಮತ್ತೆ ಅವರು ಅವನನ್ನು ಪ್ರೀತಿಗಿಂದಲೇ ಪ್ರಶ್ನೆ ಕೇಳತೊಡಗಿದರು. ನೋಡಿ, ಮತ್ತೂ ಕೂಡ ಅವರೇನು ಬೇಸರದಿಂದ ಕೇಳ್ತಾರೆ, ಪ್ರೀತಿಯಿಂದಲೇ ಕೇಳ್ತಾ ಇದ್ದಾರೆ. ಬಸವಲಿಂಗ ಉತ್ತರಿಸಿದ, ಹೇಗೆ ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನ್ನಿಸಿದ್ದನ್ನು ಹೇಳಿದರು. ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡ ಬಸವಲಿಂಗ ಇನ್ನೂ ತಬ್ಬಿಬ್ಬಾದ. ನೋಡಿ, ತಿಮ್ಮಪ್ಪನಿಗೆ ಗೊತ್ತಿದೆ, ಅವನು ನಡುಗ್ತಾ ಇರುವಂಥದ್ದನ್ನು ನೋಡಿ ತಿಮ್ಮಪ್ಪ ತಮಗನ್ನಿಸಿದ್ದನ್ನು ಹೇಳಿದರು. ಆದರೆ ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡಂತಹ ಬಸವಲಿಂಗ ಇನ್ನೂ ಕೂಡ ಅವನೇನು ಮಾಡ್ದ, ತಬ್ಬಿಬ್ಬಾಗಿ ಹೋಗ್ಬಿಟ್ಟ. ಬಸವಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಆದದ್ದು ಆದ ಹಾಗೆ ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ನಿಜ ಹೇಳು ಅಂತ ಕೇಳ್ತಾ ಇದ್ದಾರೆ. ಏನಾಯಿತು ಅನ್ನೋದ್ರ ಬಗ್ಗೆ ನನಗೆ ನಿಜ ಹೇಳು, ನೀನು ತುಂಬ ಒಳ್ಳೆಯವನು ಅಂತ ತುಂಬ ಸೂಕ್ಷ್ಮವಾಗಿ ಪ್ರೀತಿಯಿಂದ ಮಾತನಾಡಿದರು. ಆದರೆ ಬಸವಲಿಂಗ ಜಡಗೊಳ್ಳತೊಡಗಿದ. ಅಂದರೆ ಅವನು ಬದಲಾವಣೆ ಆಗಲೇ ಇಲ್ಲ. ನಿಜ ಹೇಳಲಿಕ್ಕೆ ಅವನು ಮುಂದಾಗಲೇ ಇಲ್ಲ.
ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ನೋಡಿ, ತನ್ನ ಎದೆಯ ಭಾರ ಇಳಿದಂತೆ ಸುಮ್ಮನೆ ಮೌನವಾಗಿ ಕೂತ. ಹೆಂಗಾದರೂ ಮಾಡಿ ನನಗೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿಬಿಟ್ರೆ ನಿಮ್ಮ ಮಾತು ಮೀರೋಲ್ಲ ಅಂದ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು. ಇನ್ನೊಂದು ಆಪರೇಷನಿಂದ ಏನೂ ಆಗೋದಿಲ್ಲ ಎಂದು ಹೇಳಿದರು. ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಚಿಕೋ ಎಂದು ಹೇಳಿದರು. ಆದರೆ ಈಗ ಆಗಿರುವಂತಹ ಇನ್ನೊಂದು ಆಪರೇಷನ್ ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಔಷಧಿಯನ್ನು ಕೊಡ್ತೇನೆ, ನೀನು ಹಚ್ಚು ಅಂತ ಹೇಳ್ತಾ ಇದ್ದಾರೆ. ಅದೇಕೋ ಬಸವಲಿಂಗನಿಗೆ ಸಿಟ್ಟು ಬಂದಿತ್ತು. ಯಾಕೆ ಸಿಟ್ಟು ಬಂತು ಅಂದರೆ, ನೋಡಿ, ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನ್ನಿಸತೊಡಗಿತ್ತು. ಆದರೆ ತಿಮ್ಮಪ್ಪ ಹೇಳಿದ್ದು ಒಂದೇ ಮಾತು ಏನು ಅಂದರೆ, ಇನ್ನೊಂದು ಆಪ್ರೇಷನಿಂದ ಏನೂ ಆಗೋದಿಲ್ಲ, ನಾನು ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ, ಅದು ಹಚ್ಕೋ ಅಂತ ಹೇಳಿದಂತಹ ಮಾತಿದೆಯಲ್ಲ, ಈ ಮಾತು ಬಸವಲಿಂಗನಿಗೆ ಏನು ಅನಿಸ್ತಾ ಇದೆ ಅಂದರೆ, ತಿಮ್ಮಪ್ಪ ಅವರು ನನ್ನ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟ ಆತ. ಹಾಗಾಗಿ ಜಾತಿಯನ್ನೂ ಕೆಡಿಸಿರ್ತಕ್ಕಂತಹ ತಿಮ್ಮಪ್ಪ ಮತ್ತೆ ನನ್ನ ಬಗ್ಗೆ ನಿರ್ಲಕ್ಷ್ಯನೇ ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅವನಿಗೆ. ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದ್ಯಾವುದೋ ರೀತಿಯಲ್ಲಿ ಕಾರಣವಾದಂತೆ ತಿಳಿದ. ಅಂದರೆ ನನ್ನ ಕಣ್ಣು ಹೋಗೋದಕ್ಕೆ ತಿಮ್ಮಪ್ಪನೇ ಕಾರಣ ಆಗಿದ್ದಾನೆ ಅಂತೇಳೆಲ್ಲ ಏನೇನೋ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಕೇಳಿಕೊಂಡು ತಿಮ್ಮಪ್ಪರನ್ನು ಟೀಕಿಸಿದ. ಕೆಲವ್ರ ಹತ್ರ ಕೇಳ್ಕೊಳ್ತಾ ಇದ್ದ, ತಿಮ್ಮಪ್ಪನ ಬಗ್ಗೆ ಮಾತಾಡ್ತಾ ಇದ್ದ, ಟೀಕೆಯನ್ನು ಮಾಡ್ತಾ ಇದ್ದ. ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂತೆ ವಿಷಯಗಳನ್ನು ತಿರುಚಿ ಹೇಳಿದ. ಅಂದರೆ ತಾನು ಹೇಳೋದಕ್ಕಿಂತ ಸತ್ಯವನ್ನು ಸುಳ್ಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ದ ಅನ್ನುವಂಥದ್ದು. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಹೇಳುತ್ತಾ ಹೋದಂತೆ ಅಂದರೆ ತಾನು ಹೇಳ್ತಾ ಇರೋದೇ ಸತ್ಯ, ತಿಮ್ಮಪ್ಪನೇ ಎಲ್ಲ ತಪ್ಪು ಮಾಡಿರ್ತಕ್ಕಂಥದ್ದು ಅಂತೇಳಿ ಜನರ ಬಳಿಯಲ್ಲಿ ಅದೇ ರೂಪದಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತು ಬಿಡುವ, ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ. ಇದು ಎತ್ತಿನ ಸಾಟಿಗೆ ಅನುಕೂಲವಾಗಬಹುದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯವಾಗಬಹುದು ಈಗೂ ಅನಿಸಿತು. ಆದರೆ ಅವನಿಗೆ ಸುಳ್ಳಿನಿಂದ ಪ್ರಯೋಜನ ಆಗಲಿಲ್ಲ. ಬೆಳೆಯುತ್ತಿದ್ದಂತಹ ತನ್ನ ಸಣ್ಣತನದ ಬಗ್ಗೆ, ಸುಳ್ಳು ಹೇಳ್ತಾ ಇರುವಂತಹ ಸುಳ್ಳಿನ ಬಗ್ಗೆ, ಸಾಟಿಯೇ ಎತ್ತನ್ನು ಮಾರಾಟ ಮಾಡಲಿಕ್ಕೆ ಸುಳ್ಳು ಹೇಳಬೇಕಾಗಿದೆ, ಅದು ಅಲ್ಲಿ ಬಳಕೆ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅವನಿಗೆ. ಅದೇ ಸುಳ್ಳು ತನ್ನ ಕುಟುಂಬದಲ್ಲಿ ಏನಾದರೂ ಸಹಾಯ ಆಗ್ಬೋದು ಅಂತ ಅನ್ನಿಸ್ತು. ಆದರೆ ಅಲ್ಲಿ ಅದು ಸರಿ ಆಗ್ತಾ ಇಲ್ಲ, ತಿಮ್ಮಪ್ಪನ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಅಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಹೆಂಡತಿ ಸಿದ್ಲಿಂಗಿಯ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿಕೊಂಡಿತು. ಉಡಾಫೆಯ ಮಾತನಾಡುವುದನ್ನು ಕಲಿಯಬೇಕೆನಿಸಿತು. ಗೆಯ್ಯುವುದು ತಡವಾದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಫೆ ಸಹಾಯಕ. ಉಡಾಫೆಯ ಮಾತನಾಡುವುದನ್ನು ಕಲಿಯಬೇಕು ಅಂತ ಅನ್ನಿಸ್ತದೆ. ಎಲ್ಲ ವ್ಯವಸ್ಥೆಗಳಿಂದಾಗಿ ಗೆಯ್ಯುವುದು ಅಂದರೆ ದುಡಿಮೆ ಮಾಡ್ತಕ್ಕಂಥದ್ದು, ಉಳಿಮೆ ಮಾಡುವಂಥದ್ದು ತಡವಾದರೆ ಏನು ಮಾಡಬೇಕು, ಸಾಲ ಎತ್ತಿ ಬದುಕಲಿಕ್ಕೆ ಕೂಡ ಉಡಾಫೆಯ ಸಹಾಯಕ. ಅಂದರೆ ಅಲ್ಲಿಯೂ ಕೂಡ ಆತ ಏನು ಮಾಡಬೇಕು ಅಂತಂದರೆ ಉಡಾಫೆಯನ್ನು ಬದುಕಲಿಕ್ಕೆ ನಾವು ತಯಾರಿಯಾಗಿರಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ಆತ ಮಾಡುವಂತಹ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಇದಿಷ್ಟು ಇರಲಿ, ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ ವಿದ್ಯಾರ್ಥಿಗಳೇ.